ಎಲ್ಲರೂ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅಂತ ನನಗೆ ಗೊತ್ತು. ಆ್ಯಂಡ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಆ್ಯಂಡ್ ಆಫ್ಟರ್ ಜೈಲಿಂದ ಬಂದಮೇಲೆ ನಾನು ಇನ್ಸ್ಟಾದಲ್ಲಿ ಹಾಕಿರೋದು ಒಂದೇ ರೀಲ್ಸ್, ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಒಂದು ಶಾರ್ಟ್ಸ್ ಹಾಕಿದ್ದೀನಿ. ಸೇಮ್ ಇನ್ಸ್ಟಾದಲ್ಲಿ ಹಾಕಿರೋದನ್ನೇ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ಸೇಮ್ ಕ್ವಶನ್ಸ್, ಅಕ್ಕ ನಿಮ್ದು ಜೈಲ್ ಎಕ್ಸ್ಪೀರಿಯನ್ಸ್ ಹೇಳಿ 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 ಅಂತ. ಸೊ ಓಕೆ, ಶೇರ್ ಮಾಡೋಣ, ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಸೋನು. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ನನ್ನನ್ನು ಲೀಗಲ್ ಆಗಿ ಎನ್ಕ್ವೈರಿ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರು. ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ, ಆಯಿತು. ಸೊ ಆಫ್ಟರ್ ನನ್ನ ಜೆಸಿಗೆ ಹಾಕಿದ್ರು. ಜೆಸಿಗೆ ಹೋದ ತಕ್ಷಣ ಐ ಫೀಲ್ ರಿಯಲಿ ಬ್ಯಾಡ್, ಆಯ್ತಾ. ಬಿಕಾಸ್ ಈ ಒಂದು 23-24 ಇಯರ್ಸಿಗೆ ಆ ಒಂದು 4 ಗೋಡೆ ಮಧ್ಯ ಇದ್ದೆ ಅಂತ, ಲೈಕ್ ಅಲ್ಲಿರೋ ಜನಗಳು, ಅಲ್ಲಿರೋ ಪ್ಲೇಸ್, ವಾತಾವರಣ, ಲೈಕ್ ಅದ್ ನೋಡ್ತಾ ಇದ್ರೆ ನಂಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಫೀಲ್ ಆಯ್ತು. ಸ್ಟಾರ್ಟಿಂಗ್ ಹೋದೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ರೆ, ಈಗ ನನ್ ತರಾನೇ ಬೇರೆಯವ್ರು ಇರ್ತಾರೆ, ಏನೇನೇನೋ ಕೇಸ್ ಇರುತ್ತೆ, ಆಫ್ ಮರ್ಡರ್, ಫೂಲ್ ಮರ್ಡರ್, ಏನೇನೇನೋ ಕೇಸ್ಗಳಿರುತ್ತೆ. ಅವ್ರ ಮಧ್ಯ ನಾವುಗಳು ಇದ್ವಲ್ಲ ಅನ್ನೋದೊಂದು, ಏನ್ ಹೇಳ್ತಾರೆ ಅದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಏನಂತಾರೆ ಅಂತ. ಸೊ ಆ ತರ ಒಂದು. ಮತ್ತೆ ನಂಗೆ ಇನ್ನೊಂದು ಏನ್ ಅರ್ಥ ಆಯ್ತು ಅಂತ ಅಂದ್ರೆ, ಜೈಲಲ್ಲಿ ಅಲ್ಲಿ ಏನ್ ಗೊತ್ತಾ, ಜೈಲಲ್ಲಿ 3 days ಒನ್ಸ್ ಫೋನ್ ಕೊಡ್ತಾರೆ, ಆಯ್ತಾ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬೋದು, ಅದು ನಿಮ್ಮ ಅಡ್ವೊಕೇಟ್ ಯಾರ ಜೊತೆನಾದ್ರೂ ಮಾತಾಡ್ಬೋದು. ಸೊ ಒಂದು ಫೋನ್ ಮಾಡಕ್ಕೆ 3 to 5 minutes ಮಾತಾಡಕ್ಕೆ 3 days ವೆಯ್ಟ್ ಮಾಡಬೇಕು. ಸೊ ನನ್ನ ಹತ್ರ ಫೋನ್ ಇತ್ತು, ಅನ್ಲಿಮಿಟೆಡ್ ಕಾಲ್ಸ್ ಇತ್ತು, ನಾನು ಮಾತಾಡ್ಬೇಕು ಅನ್ನೋರು ಪಕ್ಕದಲ್ಲಿದ್ರು, ಬಟ್ ನಾನು ಮಾತಾಡ್ತಾ ಇರಲಿಲ್ಲ. ದಸ್ ಹೆಂಗ್ ಆಗ್ಬಿಡ್ತ ಅಂದ್ರೆ, ಎಕ್ಸ್ಪೀರಿಯನ್ಸ್, ಒಬ್ರು ವ್ಯಕ್ತಿ ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಅದಾದ್ಮೇಲೆ 4 ಗೋಡೆ ಮಧ್ಯ ಇದ್ದು ಅಕ್ಕಪಕ್ಕದವರು ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಇದನ್ನ ತಿಳ್ಕೊ, ಅದನ್ನ ತಿಳ್ಕೊ, ಇದನ್ನ ಮಾಡು, ಅದನ್ನ ಮಾಡು ಅಂತ. ಆ ಒಂದು 4 ಗೋಡೆ ಮಧ್ಯನೇ ನಿಮ್ಗೆ ಎಲ್ಲ ಕಲಿಸ್ಬಿಡುತ್ತೆ, ಏನೇನಾಯ್ತು ನನ್ನ ಲೈಫಲ್ಲಿ, ಯಾಕೆ ಹಿಂಗಾಯ್ತು, ಏನಕ್ಕೆ ಹಿಂಗಾಯ್ತು ಅಂತ. ಅಂಡ್ ನನ್ಗೆ ಸ್ಟೇಷನ್ ಅಲ್ಲಿ ಇದ್ದಾಗ ಹಂಗೆ ಸುಮ್ಮನೆ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ಫೋನ್ ನೋಡ್ತಾ ಇದ್ದೆ. ಚೂರು ತುಂಬಾ ನೆಗೆಟಿವ್ ಆಗಿತ್ತು. ಆಮೇಲೆ ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿ ಹೋಗ್ಬಿಡ್ತಾ ಅಂತ ಬೇಜಾರಾಗ್ಬಿಟ್ಟಿದ್ದೆ. ಆಮೇಲೆ ಒನ್ಸ್ ಜೆಸಿಗೆ ಹೋದೆ, ಅಲ್ಲೆಲ್ಲ ಫೋನ್ ಇರಲ್ಲ, ಏನೂ ಇರಲ್ಲ. 14 days ಇದ್ದೀನಿ, 15 days, ಐ ಥಿಂಕ್ 15 days ಅನ್ಸುತ್ತೆ. 15 days ವಿತೌಟ್ ಫೋನ್, ವಿತೌಟ್ ಫೇವ್ರೆಟ್ ಫುಡ್, ವಿತೌಟ್ ಫೇವ್ರೆಟ್ ಪರ್ಸನ್, ಫ್ಯಾಮಿಲಿ ಅಂಡ್ ನನ್ನ ಫೇವ್ರೆಟ್ ಪೆಟ್ಸ್, ಏನು ಇಲ್ಲದೆ ನಾನು ಹೆಂಗ್ ಜೀವನ ಕಲ್ತಿದ್ದೀನಿ ಅಂತ ನನಗೆ ಹೇಳಕ್ಕಾಗ್ತಾ ಇಲ್ಲ. ಐ ಫೀಲ್ ರಿಯಲಿ ಬ್ಯಾಡ್. ಅಂಡ್ ಇನ್ನೊಂದು ನಂಗೆ ತುಂಬಾನೇ ಖುಷಿ ಏನಪ್ಪಾ ಅಂತಂದ್ರೆ, ಗುರು ಟ್ರಾಲ್ ಪೇಜಸ್ ಎಲ್ಲ ಸಪೋರ್ಟ್ ಮಾಡಿದ್ದೀರಾ, ಅವರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೋ ಹೇಳ್ತಾರಲ್ಲ, ಎಕ್ಸ್ಪೆಕ್ಟೇಷನ್ ಇಸ್ ಅರ್ಟ್ ಅಂತ. ಹಾಗಾಗಿ ನಾನು ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಸಿಗಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗೆ ಸಿಗುತ್ತಲ್ಲ, ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಐ ಥಿಂಕ್. ಸೊ ನಂಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಬಂದು ನಾನು ಒನ್ ಡೇ ಫೋನ್ ನೋಡಿಲ್ಲ, ಆಮೇಲೆ ನೆಕ್ಸ್ಟ್ ಡೇ ನೋಡಿದೆ. ಆ್ಯಂಡ್ ಕೀರ್ತಿ ಸರ್ದು ಫಸ್ಟ್ ವಿಡಿಯೋಸ್ ನೋಡಿದೆ, ನಮ್ಮಮ್ಮ ಹೇಳಿದ್ರು ಅಂತ. ಸೊ ಕೀರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವೊಂದು ನ್ಯಾಯದ ಪರವಾಗಿ ಹೋರಾಡಿದ್ದೀರಾ, ಮಾತಾಡಿದ್ದೀರಾ, ವಾಯ್ಸ್ ರೈಸ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತು. ಸೊ ಹಾಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ತುಂಬ ಸ್ಮಾಲ್ ಸರ್ಕಲ್ ಆಯ್ತಾ ನಂದು, ನನ್ನ ಫ್ಯಾಮಿಲಿ, ಅದು ಬಿಟ್ರೆ ನನ್ನ ಫ್ರೆಂಡ್ ರಾಕೇಶ್ ಅಡಿಗ ಅವರು, ಅದು ಬಿಟ್ರೆ ಬೇಬ್ಸ್, ನಮ್ಮಣ್ಣ, ಅಷ್ಟು ಜನ ನನ್ನ ಜೊತೆ ಇದ್ರು. ಸೊ ಎಲ್ಲರೂ ನಿಂತಿದ್ದಾರೆ. ನನಗೆ ಯಾರು ಬೇಕಿತ್ತು, ಒಂದು 5-6 ಜನ. ಸೊ ಅವರೇ ಎಲ್ಲ ನನಗೆಲ್ಲ ಮಾಡಿದ್ದಾರೆ. ಸೊ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಸರ್ಕಲ್ ಆಗಿರ್ಬೋದು, ಸ್ಮಾಲ್ ಆಗಿದ್ರು, ಸೊ ನಿಮ್ಗೆ ಕಷ್ಟದಲ್ಲಿ ಯಾರು ಹೆಲ್ಪ್ ಆಗ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಈ ಒಂದು ಪಾಯಿಂಟ್ ಹೇಳಿದೆ ಅಷ್ಟೇ. ನಾವು ಹಿಂದೆ ಬಂದ್ಬಿಡೋಣ. ಟ್ರಾಲೆಟ್ಸ್, ಥ್ಯಾಂಕ್ ಯು ಸೋ ಮಚ್. ನಂಗೆ ನಿಜ ಗೊತ್ತಿರಲಿಲ್ಲ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳೋಕ್ಕಾಗಲ್ಲ, ಐ ಥಿಂಕ್ ತುಂಬ ಪಾಸಿಟಿವ್ ಆಗಿದೆ.
ಆ್ಯಂಡ್ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಾ ಒಬ್ರ ಬಗ್ಗೆ ಹೇಳಿ, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ನನ್ನ ಕೇಸಿನ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡೋ ಹೋಗಿಲ್ಲ, ಈವನ್ ಫೋಟೋ ಕೂಡ ಹಾಕಂಗಿಲ್ಲ, ಏನಿಲ್ಲ. ಬಿಕಾಸ್ ನನಗೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಸೇಫ್ ಅಂತ ಕೂಡ ಹೇಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಹೊರಗಡೆ ಓಡಾಡ್ತಾ ಇದ್ದೀನಿ, ಮೊದಲಿನ ಥರ ವ್ಲಾಗ್ಸ್ ಮಾಡ್ತೀನಿ, ವಿಡಿಯೋಸ್ ಕೂಡ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ. ಅದು ಇದು ಅನ್ಕೊಂಡೆಲ್ಲ ಸ್ಟಾಪ್ ಮಾಡಲ್ಲ. ನಿಮ್ಮ ಮೇನ್ ಥಿಂಗ್ ಏನಪ್ಪ ಅಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಎಸ್, ಅಷ್ಟೇ. ಇನ್ನೊಂದೇನಪ್ಪ ಅಂತಂದರೆ ಜೈಲಲ್ಲಿ ತುಂಬ ಸೊಳ್ಳೆ ಇರ್ತಿತ್ತು, ತುಂಬ ಸೊಳ್ಳೆ. ನನ್ನ ಲೈಫಲ್ಲಿ ನಾನು ಫ್ಯಾನ್ ಇಲ್ಲ ಅಂದರೆ ಅಗ್ಗದೇ ಇಲ್ಲ, ಹುಚ್ಚಿ ಹಿಡ್ದಂಗೆ ಆಗ್ಬಿಡ್ತಿತ್ತು. ಅಲ್ಲೂ ಫ್ಯಾನ್ ಇರ್ತಾ ಇತ್ತು, ಎಲ್ಲ ಇತ್ತು. ಬಟ್ ನಾವು ನೋಡಿರುವಂತಹ ಲೈಫ್ ಬೇರೆ, ಅಲ್ಲಿ ಅದೊಂದು ಲೈಫ್ ಬೇರೆ. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ 23-24 ಏಜಲ್ಲಿ ಒಂದು ದೇಶನೇ ಬೇರೆ, ಜೇಸಿ ಬೇರೆ, ಅಲ್ಲೆಲ್ಲ ನೋಡ್ಬಿಟ್ನಲ್ಲ ಅನ್ನೋದೊಂದು ಇದಾಗ್ಬಿಡ್ತು ಅಷ್ಟೇನೆ. ಬಟ್ ನಿಮ್ಮಂಥವ್ರ ಸಪೋರ್ಟ್ ಇದಕ್ಕೆ ಆಯ್ತು. ಐ ಥಿಂಕ್ ನಾನು ಬೇಗ ಆಚೆ ಬಂದಿದ್ದೀನಿ. ಆ್ಯಂಡ್ ನಮ್ಮ ಫ್ಯಾಮಿಲಿ ಎಫರ್ಟ್ ನಾನು ನಂಬಿದವರು, ಸೊ ಅದರಿಂದ ಬೇಗ ಬಂದೆ ಅಂತ ಅನಿಸುತ್ತೆ. ತುಂಬ ಮಾತಾಡೋಕ್ಕೆ ಇಷ್ಟು ಉದ್ದ ಇದೆ. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಕ್ಲಾರಿಟಿ ಕೊಡಿ ಅಂತ. ದಯವಿಟ್ಟು ಆದಷ್ಟು ಬೇಗನೆ ನನ್ನ ಕೇಸ್ ಬಗ್ಗೆ ಏನಿದೆ ಎಲ್ಲದು ವಿತ್ ಪ್ರೂಫ್ ಸಮೇತ ನಾನು ಕ್ಲಾರಿಟಿನ ಕೊಡ್ತೀನಿ. ಸೊ ಸ್ಟಿಲ್ ನಾನು ಏನು ಹೇಳಂಗಿಲ್ಲ, ಏನು ಮಾತಾಡೋಗಿಲ್ಲ. ಆ್ಯಂಡ್ ಕೆಲವೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಕಡೆ ಸ್ಟೇಟ್ಮೆಂಟ್ ಕೊಡಬೇಕಿತ್ತು, ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ. ಗೈಸ್, ಟು ಬಿ ಆನೆಸ್ಟ್, ನಾನು ಪೊಲೀಸ್ ಕಸ್ಟಡಿಲಿ ಇರಬೇಕಾದ್ರೆ ಅದು ಒಂದು ರೂಲ್ಸ್, ಕೆಲವೊಂದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಅದನ್ನ ನಾವು ಯಾವತ್ತೂ ಬ್ರೇಕ್ ಮಾಡಬಾರ್ದು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ನನಗೆ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ ಒಂದು ಆಪ್ಷನ್ ಇತ್ತು, ಹಾಗಾಗಿ ನಾನು ಮಾತಾಡಿರ್ಲಿಲ್ಲ, ಇಷ್ಟೇ. ಅದು ಬಿಟ್ರೆ ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ, ಕಳ್ಳಿ ತರ ಹೋಗ್ತಾ ಇದ್ದೀನಿ, ಅದೆಲ್ಲ ಒಂಚೂರು ಬೇಜಾರಾಯ್ತು ಕಮೆಂಟ್ಸ್ ಎಲ್ಲ. ಅಂಡ್ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಇಗ್ನೋರ್ ಮಾಡ್ತೀನಿ ಅಂತ ಲೈಕ್ ಕೆಚ್ಕೊಳ್ಳಲ್ಲ. ಬಟ್ ಐ ಫೀಲ್ ರಿಯಲಿ ಹ್ಯಾಪಿ. ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯೂಟ್ಯೂಬಲ್ಲೆಲ್ಲ ಬ್ಯಾಡ್ ಕಾಮೆಂಟ್ಸೇ ಒಂದು ಬಂದಿಲ್ಲ, ನಾನು ನೋಡೇ ಇಲ್ಲ ಈ ಥರ. ಬಟ್ ಎಸ್, ತುಂಬ ಖುಷಿ ಆಯಿತು. ಬಟ್ ಇನ್ನೊಂದೇನು ಅಂದರೆ ಲೈಫಲ್ಲಿ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಮಿನಿಮಮ್ ಅಂತ ಅಂದ್ರೆ ಒಂದು 300 ಮೆಂಬರ್ಸ್ ಬಿಗ್ ಬಾಸ್ಗೆ ಹೋಗಿದ್ದೀರಾ, ಅದ್ರಲ್ಲಿ ನಾನೊಬ್ಳು, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆ್ಯಂಡ್ ಜೇಸಿಗೆ ಯಾರು ಹೋಗ್ತಾರೆ? ತಪ್ಪು ಮಾಡಿರೋರು ಹೋಗ್ತಾರೆ, ತಪ್ಪು ಮಾಡದೇ ಇರೋರು ಇರ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ಮೈನ್. ಸೊ ನನ್ಗೆ ಎಲ್ಲ ಥರನೂ ಲೈಫಲ್ಲಿ ನೆಗೆಟಿವ್, ಕಾಂಟ್ರವರ್ಸಿ, ಪಾಸಿಟಿವ್, ಖುಷಿಯಿಂದ ಇರೋದು, ಜೈಲ್ ಎಕ್ಸ್ಪೀರಿಯನ್ಸ್, ಬಿಗ್ ಬಾಸ್ ಎಲ್ಲದೂ ನೋಡ್ಬಿಟ್ಟಿದ್ದೀನಿ ಗುರು. ನಾನು 24 ವರ್ಷಕ್ಕೆ ಇಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂದರೆ ಐ ಥಿಂಕ್ ಮುಂದೆ ಒಂದು ಒಳ್ಳೆ ದಾರಿ ಕಾದಿರುತ್ತೆ ಅಂತ ನನ್ನ ಪ್ರಕಾರ. ಆ್ಯಂಡ್ ಗೈಸ್, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಾಟ್ ಟ್ರೋಲರ್ಸ್ಗೆ ಅಂತ ಹೇಳ್ತಿಲ್ಲ, ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ. ಸೋನು ನಮ್ಮನೆ ಹುಡುಗಿ ಥರ, ಪಾಪ ಅವಳು ಇನ್ನೋಸೆಂಟ್, ಅವಳು ಚೈಲ್ಡು, ಅವಳಿಗೆ ಏನೂ ಗೊತ್ತಿಲ್ಲ, ಒಳ್ಳೇದು ಮಾಡೋಕ್ಕೆ ಹೋಗಿ ಹೀಗಾಯ್ತು ಅಂತ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೈಸ್, ಒಂದು ನೆನ್ಪಿಟ್ಕೊಳ್ಳಿ, ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಹೆಲ್ಪ್ ಮಾಡ್ತೀರಾ ಅಂದರೆ ಅಲ್ಲಿ ನಿಮಗೆ ಕಷ್ಟ ಅಂತೂ ಇದ್ದೇ ಇರುತ್ತೆ. ಅವರು ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಾಕಿ, ಅದು ಏನು ಇಲ್ಲಿ ತಪ್ಪಿಲ್ಲ. ಬಟ್ ಮನುಷ್ಯರು ಅಂತ ಇರ್ತಾರಲ್ಲ, ಅವ್ರ ಹತ್ರ ನೀವು ಒಂಚೂರು ಇಷ್ಟರಲ್ಲೇ ಇಟ್ಕೊಳ್ಳಿ. ಇಷ್ಟು ಮಾಡಕ್ ಹೋದ್ರೆ ಅವ್ರು ನಮ್ಗೆ ಇಷ್ಟು ಮಾಡ್ಬಿಡ್ತಾರೆ. ಇಷ್ಟು ನಾನು ಮತ್ತೆ ಹೇಳ್ತಾ ಇದ್ದೀನಿ. ನಾನು ಈ ಒಂದು ಕೇಸ್ ಬಗ್ಗೆ ಏನೂ ಕ್ಲಾರಿಟಿ ಕೊಡಕ್ಕಾಗಲ್ಲ. ಜಸ್ಟ್ ನನ್ನ ಜೈಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು. ನನ್ನ ಕೇಸ್ ಕ್ಲಾರಿಟಿಗೂ ಇನ್ನು ಸ್ವಲ್ಪ ದಿನಗಳಲ್ಲಿ ಕೊಡ್ತೀನಿ, ಡೋಂಟ್ ವರಿ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋ ನಿಮ್ಗೋಸ್ಕರ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಫುಲ್ ಟೋಟಲಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀರಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ನೆಕ್ಸ್ಟ್ ಬ್ಲಾಗ್ ಏನ್ ಮಾಡ್ಬೇಕು ಅಂತ. ಐ ವಾಸ್ ಪ್ಲಾನ್ ನಮ್ಮ ಕಿಯಾ ಬ್ರೀಜ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್. ಲವ್ ಯು ಅಂಡ್ ಕೀಪ್ ಸಪೋರ್ಟಿಂಗ್. ನಾನು ನಿಮ್ಮ ಪ್ರೀತಿಯ ಸೋನು ಶ್ರೀನಿವಾಸ್ ಗೌಡ. ಬಾಯ್. ಅಂಡ್ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕ್ವಶನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ವಶನ್ ಆನ್ಸರ್ ಮಾಡ್ತೀನಿ. ಓಕೆನಾ? ಬಾಯ್.